ನಾರ್ತ್ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ನ ಆಡಳಿತದ ಬಗ್ಗೆ ಎಲ್ರಿಗೂ ಗೊತ್ತು. ಹೇಳ್ಬೇಕಂದ್ರೆ ಪ್ರಪಂಚದ ಅತ್ಯಂತ ಭಯಪಡಿಸುವ ನಾಯಕರಲ್ಲಿ ಇವನು ಒಬ್ಬ. ಆದ್ರೆ ಕಿಮ್ ಜಾಂಗ್ ಉನ್ಗಿಂತ ಮತ್ತೊಬ್ಬ ಡೇಂಜರಸ್ ವ್ಯಕ್ತಿ ಇದ್ದಾರೆ. ಅದು ಬೇರೆ ಯಾರೋ ಅಲ್ಲ, ಕಿಮ್ ಜಾಂಗ್ ಉನ್ನ ತಂಗಿ ಕಿಮ್ ಯೋ ಜಾಂಗ್. ಕಿಮ್ ಯೋ ಜಾಂಗ್ ತನ್ನ ಅಣ್ಣನಿಗಿಂತಲೂ ತುಂಬಾ ಡೇಂಜರಸ್. ನೋಡಲು ನಗ್ತಾ ಇನ್ನೋಸೆಂಟ್ ಆಗಿ ಕಾಣ್ತಾಳೆ, ಆದ್ರೆ ಆ ನಗು ಹಿಂದಿರೋ ಅಸಲಿ ಕ್ರೂರತ್ವ ಅತ್ಯಂತ ಭಯಂಕರವಾದದ್ದು. ಹೇಳ್ಬೇಕಂದ್ರೆ ಕ್ರೂರತ್ವದಲ್ಲಿ ಅಣ್ಣನ ಪರಂಪರೆಯನ್ನ ಸಂಪೂರ್ಣವಾಗಿ ಪಡೆದುಕೊಂಡಿದ್ದಾಳೆ. ಇಷ್ಟೇ ಅಲ್ಲದೆ ಸಾವಿರಾರು ಜನರ ಸಾವಿಗೂ ಕಾರಣವಾಗಿದ್ದಾಳೆ. ಪ್ರಪಂಚದ ಅತ್ಯಂತ ಅಪಾಯಕಾರಿ ಮಹಿಳೆಯಾಗಿ ಹೆಸರು ಪಡೆದ ಈ ಮಹಿಳೆ ಹಿಂದಿರೋ ಕತೆ ಏನೋ, ತನ್ನ ಅಣ್ಣನು ಇವಳಿಗೆ ಭಯ ಪಡ್ತಾನ ಎಂಬ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ಕೊನೆಯವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿ. ಕಿಮ್ ಯೋ ಜಾಂಗ್ 1987ರಲ್ಲಿ ನಾರ್ತ್ ಕೊರಿಯಾ ರಾಜಧಾನಿ ಪ್ಯೋಂಗ್ಯಾಂಗ್ ಅಲ್ಲಿ ಜನಿಸಿದಳು. ಇವಳ ತಂದೆ ಕಿಮ್ ಜಾಂಗ್ ಇಲ್, ತಾಯಿ ಕೋ ಯಾಂಗ್ ಹೋ. ಇವಳಿಗೆ ಕಿಮ್ ಜಾಂಗ್ ಉನ್ ಜೊತೆಗೆ ಕಿಮ್ ಜಾಂಗ್ ಚುಲ್ ಎಂಬ ಒಬ್ಬ ಅಣ್ಣ ಸಹ ಇದ್ದಾನೆ. ಇವರು ಹುಟ್ಟಿದ್ದು ಒಂದು ರಾಜ ಕುಟುಂಬದಲ್ಲಿ ಆದ್ರಿಂದ ಇವರ ಬಾಲ್ಯ ಸಾಮಾನ್ಯರಿಗೆ ದೂರವಾಗಿ ಅತಿ ದೊಡ್ಡ ಕಿಂಗ್ ಕಾಂಪೌಂಡ್ ಅಲ್ಲಿ ಅತ್ಯಂತ ಭದ್ರತೆಯ ಮಧ್ಯೆ ಕಳೆಯುತ್ತೆ. ಬಾಲ್ಯದಿಂದ ಕಿಮ್ ಯೋ ಜಾಂಗ್ ತನ್ನ ಅಣ್ಣಂದಿರೊಂದಿಗೆ ಬೆಳೆದಿದ್ದಾಳೆ. ಆದ್ರೆ ಇವಳನ್ನ ಬಾಹ್ಯ ಪ್ರಪಂಚಕ್ಕೆ ಮತ್ತೆ ಮೀಡಿಯಾಗೆ ಎಂದೂ ತೋರಿಸಲಿಲ್ಲ. ಆದ್ರೆ ಮೊದಲ ಬಾರಿಗೆ ಪ್ರಪಂಚದ ಮುಂದೆ ಬರಬೇಕಾಯಿತು. ಅದು ಯಾವಾಗ ಅಂದ್ರೆ 2011ರಲ್ಲಿ ತಂದೆ ಸತ್ತಾಗ. ತಂದೆಯ ಅಂತ್ಯಕ್ರಿಯೆ ಸಮಯದಲ್ಲಿ ತನ್ನ ಅಣ್ಣ ಕಿಮ್ ಪಕ್ಕದಲ್ಲಿ ನಿಂತಾಗ ಆ ಸಮಯದಲ್ಲಿ ಈಕೆ ಎಲ್ಲರ ದೃಷ್ಟಿಗೆ ಬಿದ್ದಳು. ಇನ್ನು 1996ರಲ್ಲಿ ಇವರ ತಂದೆ ವಿದ್ಯಾಭ್ಯಾಸಕ್ಕಾಗಿ ಸ್ವಿಟ್ಜರ್ಲ್ಯಾಂಡ್ ನ ಬೆರ್ನ್ ನಗರಕ್ಕೆ ಕಳಿಸಿದರು. ಅಲ್ಲಿ ಇವರು ತಮ್ಮ ನಿಜವಾದ ಹೆಸರುಗಳನ್ನ ಬದಲಾಯಿಸಿ ಫೇಕ್ ಹೆಸರುಗಳೊಂದಿಗೆ ಓದಿದರು. ಹೀಗೆ ಯೋಜಾಂಗ್ ಹೆಸರು ಪಾಕ್ ಮಿ ಹಾಂಗ್ ಆಗಿ ಕಿಮ್ ಜಾಂಗ್ ಉನ್ನ ಹೆಸರು ಪಾಕ್ ಉನ್ ಆಗಿ ಬದಲಾಯಿಸಿದರು. ಅಲ್ಲಿ ಇವರು ಸಾಮಾನ್ಯ ಕೊರಿಯನ್ ಮಕ್ಕಳಂತೆಯೇ ಶಾಲೆಗೆ ಹೋಗ್ತಿದ್ದರು. ಆದ್ರೆ ಇವರ ಹಿಂದೆ 24 ಗಂಟೆಗಳ ಕಾಲ ಒಂದು ಭಾರಿ ಸೆಕ್ಯೂರಿಟಿ ಸಿಸ್ಟಮ್ ಇರ್ತಿತ್ತು. ಇವರು ಉಳಿದುಕೊಂಡಿದ್ದ ಅಪಾರ್ಟ್ಮೆಂಟ್ ಅನ್ನ ನಾರ್ತ್ ಕೊರಿಯಾ ಅಧಿಕಾರಿಗಳು ನಿರಂತರವಾಗಿ ಮಾನಿಟರ್ ಮಾಡ್ತಿದ್ದರು. ವಿಶೇಷವಾಗಿ ಕಿಮ್ಗಿಂತಲೂ ಹೆಚ್ಚು ಸೆಕ್ಯೂರಿಟಿ ಯೋ ಜಾಂಗ್ಗೆ ಇರ್ತಿತ್ತು. ಸುಮಾರು 50ರಿಂದ 100 ಜನರು ಅಂಡರ್ ಕವರ್ ಸೆಕ್ಯೂರಿಟಿ ಸಿಬ್ಬಂದಿ ಈಕೆಯ ಸುತ್ತಲಿನ ಪ್ರದೇಶದಲ್ಲಿ ಇರ್ತಿದ್ದರು. ಹೀಗೆ 4 ವರ್ಷಗಳ ಅಧ್ಯಯನದ ನಂತರ 2001ರಲ್ಲಿ ಇವರು ನಾರ್ತ್ ಕೊರಿಯಾಗೆ ಮರಳಿದರು. ನಂತರ 2007ರಲ್ಲಿ ಯೋ ಜಾಂಗ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದಳು. ಅದೇ ವರ್ಷದಲ್ಲಿ ಅವಳ ತಂದೆಯ ಪಾರ್ಟಿಯಲ್ಲಿ ಒಬ್ಬ ಜೂನಿಯರ್ ಗವರ್ನಮೆಂಟ್ ವರ್ಕರ್ ಆಗಿ ತನ್ನ ಕೆರಿಯರ್ ಆರಂಭಿಸಿದಳು. ನಂತರ 2012ರಲ್ಲಿ ತನಗೆ ಒಂದು ಮುಖ್ಯ ಪದವಿ ಸಿಗುತ್ತೆ. ಅದೇ ನ್ಯಾಷನಲ್ ಡಿಫೆನ್ಸ್ ಕಮಿಷನ್ ಟೂರ್ ಮ್ಯಾನೇಜ್ಮೆಂಟ್ ಪದವಿ. ಈ ಪದವಿಯಲ್ಲಿ ಇದ್ದು ಈಕೆ ತನ್ನ ಅಣ್ಣ ಕಿಮ್ನ ಪ್ರಯಾಣಗಳು, ಸೆಕ್ಯೂರಿಟಿ, ಅವನು ಎಲ್ಲಿಗೆ ಹೋಗ್ಬೇಕು, ಯಾವ ರೂಟ್ ಅಲ್ಲಿ ಹೋಗ್ಬೇಕು ಎಂಬ ಪ್ರತಿ ಚಿಕ್ಕ ವಿಷಯವನ್ನ ಪ್ಲಾನ್ ಮಾಡ್ತಿದ್ದಳು. ಅಂದ್ರೆ ಕಿಮ್ ಪ್ರಾಣಗಳು ಈಕೆ ಕೈಯಲ್ಲೇ ಇರ್ತಿದ್ದವು. ಇಷ್ಟೇ ಅಲ್ಲದೆ ಕಿಮ್ ಸಹ ತನ್ನ ತಂಗಿಯನ್ನ ಬಹಳ ನಂಬುತ್ತಾನೆ. ತಂಗಿ ವಿಷಯದಲ್ಲಿ ಕಿಮ್ ಬಹಳ ಸಾಫ್ಟ್ ಆಗಿರ್ತಾನಂತೆ. ನಂತರ 2014ರಲ್ಲಿ ಈಕೆ ಹೆಸರು ಮೊದಲ ಬಾರಿಗೆ ಅಧಿಕೃತವಾಗಿ ಮೀಡಿಯಾದಲ್ಲಿ ಕೇಳಿಸುತ್ತೆ. ಆಗ ಇವಳು ವರ್ಕರ್ ಪಾರ್ಟಿಯಲ್ಲಿ ಪ್ರೋಪೋಗಂಡಾ ಅಂಡ್ ಅಜಿಟೇಷನ್ ಡಿಪಾರ್ಟ್ಮೆಂಟ್ ಗೆ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕಗೊಂಡಳು. ಇದು ಕೇಳಲು ಒಂದು ಮೀಡಿಯಾ ಡಿಪಾರ್ಟ್ಮೆಂಟ್ ಎನಿಸಿದ್ರು ಇದರ ಹಿಂದೆ ದೊಡ್ಡ ವ್ಯೂಹ ಇದೆ. ವಿಶೇಷವಾಗಿ ಕಿಮ್ ಇಮೇಜ್ ಅನ್ನ ಪ್ರಪಂಚದ ಮುಂದೆ, ಪ್ರಜೆಗಳ ಮುಂದೆ ಒಬ್ಬ ಗೌರವಾನ್ವಿತ ನಾಯಕನಂತೆ ಪ್ರಸ್ತುತಪಡಿಸುವುದೇ ಈಕೆಯ ಮುಖ್ಯ ಜವಾಬ್ದಾರಿ. ಹೀಗೆ ಬಹಳ ಕಡಿಮೆ ಸಮಯದಲ್ಲೇ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಈಕೆ ಅತ್ಯಂತ ಪವರ್ಫುಲ್ ವ್ಯಕ್ತಿಯಾಗಿ ಮಾರ್ಪಟ್ಟಳು. ಅದರಲ್ಲೂ ಪುರುಷರ ಆಧಿಪತ್ಯ ಹೆಚ್ಚಾಗಿರೋ ನಾರ್ತ್ ಕೊರಿಯಾದಲ್ಲಿ ಒಬ್ಬ ಮಹಿಳೆಯಾಗಿ ಈಕೆ ಇಷ್ಟು ಮಟ್ಟಕ್ಕೆ ತಲುಪಿದ್ದು ಸಾಮಾನ್ಯ ವಿಷಯವಲ್ಲ. ಇನ್ನು ಪ್ರಜೆಗಳು ಕಿಮ್ ಅನ್ನ ನೋಡಿ ಎಷ್ಟು ಭಯ ಪಡ್ತಾರೋ ಈಕೆಯನ್ನ ನೋಡಿ ಅದಕ್ಕಿಂತ ಹೆಚ್ಚು ಭಯ ಪಡಲು ಆರಂಭಿಸಿದರು. ಯಾಕಂದ್ರೆ ಕಿಮ್ಗೆ ವಿರುದ್ಧವಾಗಿ ಯಾರೇ ಮಾತನಾಡಿದರು, ಅದು ಯಾರೇ ಆಗಿದ್ದರು, ಈಕೆ ಅವರನ್ನ ಸ್ಪಾಟ್ ಅಲ್ಲೇ ಅಂತ್ಯಗೊಳಿಸುತ್ತಿದ್ದಳು. ಈಕೆ ಕ್ರೂರತ್ವ ನೋಡಿ 2017ರಲ್ಲಿ ಅಮೆರಿಕ ಸರ್ಕಾರ ಈಕೆಯನ್ನ ಸ್ಯಾಂಕ್ಷನ್ ಲಿಸ್ಟ್ ಅಲ್ಲಿ ಸೇರಿಸಿತು. ಅಂದ್ರೆ ಈಕೆ ಅಮೆರಿಕಕ್ಕೆ ಅಥವಾ ಅದರ ಮಿತ್ರ ದೇಶಗಳಿಗೆ ಹೋಗುವ ಅವಕಾಶವಿಲ್ಲ. ಹಾಗೇನೆ ನೋಡಲು ಈಕೆ ಮೇಲೆ ನಗುತ್ತಾ ಕಾಣ್ತಾಳೆ, ಆದ್ರೆ ಒಳಗಡೆ ಬಹಳ ಕೋಪದ ಸ್ವಭಾವ ಎಂದು ರಾಜಕೀಯ ತಜ್ಞರು ಹೇಳ್ತಾರೆ. ಇದಕ್ಕೆ ಒಂದು ಕಾರಣನೂ ಇದೆ. ಅದೇನೆಂದ್ರೆ 2018ರಲ್ಲಿ ಸೌತ್ ಕೊರಿಯಾದಲ್ಲಿ ನಡೆದ ವಿಂಟರ್ ಒಲಿಂಪಿಕ್ಸ್ ಸಂಘಟನೆ. ಹಲವಾರು ವರ್ಷಗಳಿಂದ ಶತ್ರುಗಳಾಗಿದ್ದ ದೇಶಗಳ ನಡುವೆ ಸತ್ಸಂಬಂಧಗಳಿಗಾಗಿ ಈ ಒಲಿಂಪಿಕ್ ಒಂದು ವೇದಿಕೆಯಾಯಿತು. ಆಗ ಕಿಮ್ ಜಾಂಗ್ ಉನ್ ಬದಲಿಗೆ ಯೋ ಜಾಂಗ್ ಅಲ್ಲಿಗೆ ಹೋದಳು. 1953ರ ಯುದ್ಧದ ನಂತರ ನಾರ್ತ್ ಕೊರಿಯಾ ರಾಜಕುಟುಂಬದಿಂದ ಸೌತ್ ಕೊರಿಯಾದಲ್ಲಿ ಕಾಲಿಟ್ಟ ಮೊದಲ ವ್ಯಕ್ತಿ ಈಕೆಯೇ. ಅಲ್ಲಿ ಈಕೆ ಎಲ್ಲರೊಂದಿಗೆ ನಗುತ್ತಾ ಮಾತನಾಡ್ತಿರುವಂತೆ ಕಂಡಳು. ಆದ್ರೆ ಈಕೆ ಕೇವಲ ಸೌತ್ ಕೊರಿಯಾ ಸೀಕ್ರೆಟ್ಸ್ ತಿಳಿದುಕೊಳ್ಳಲು ಮತ್ತೆ ಪ್ರಪಂಚಕ್ಕೆ ಒಂದು ಸಾಫ್ಟ್ ಇಮೇಜ್ ತೋರಿಸಲು ಮಾತ್ರ ಹಾಗೆ ಆಕ್ಟ್ ಮಾಡಿದ್ದಳು. ಇಲ್ಲಿ ನಾವೊಂದು ಮುಖ್ಯ ವಿಷಯ ಯೋಚಿಸಬೇಕು. ಅದೇನೆಂದ್ರೆ ಕಿಮ್ ಜಾಂಗ್ ಉನ್ ಪ್ರತಿ ಮೀಟಿಂಗ್ ಅಲ್ಲೂ ಈಕೆ ಪಕ್ಕದಲ್ಲೇ ಯಾಕೆ ಇರ್ತಾಳೆ? ಈಕೆ ಕೇವಲ ಒಬ್ಬ ಅಸಿಸ್ಟೆಂಟ್ ಮಾತ್ರನಾ? ಹೇಳ್ಬೇಕಂದ್ರೆ ಈಕೆ ಕಿಮ್ಗೆ ಒಂದು ನೆರಳಿನಂತೆ.
ಕಿಮ್ ಜಾಂಗ್ ಉನ್ ಮತ್ತೆ ಡೊನಾಲ್ಡ್ ಟ್ರಂಪ್ ನಡುವೆ ನಡೆದ ನ್ಯೂಕ್ಲಿಯರ್ ಡೀಲ್ ಅಲ್ಲೂ ಈಕೆ ಪ್ರಮುಖ ಪಾತ್ರ ವಹಿಸಿದ್ದಳು. ಆದ್ರೆ ಆ ಡೀಲ್ ಫೇಲ್ ಆದಾಗ ಕಿಮ್ ತನ್ನ ತಂಗಿಯನ್ನ ರಾಜಕೀಯ ಬ್ಯೂರೋದಿಂದ ತೆಗೆದುಹಾಕಿದ. ಇದರಿಂದ ಆ ಟೈಮಲ್ಲಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಿವೆ ಎಂದು ಎಲ್ಲರೂ ಅಂದುಕೊಂಡರು. ಆದ್ರೆ ಅದು ಒಂದು ದೊಡ್ಡ ತುಫಾನ್ಗೂ ಮುಂಚೆ ಬರುವ ನಿಶಬ್ದವೆಂದು ಯಾರೂ ಊಹಿಸಲಿಲ್ಲ. 2020ರಲ್ಲಿ ಕಿಮ್ ಜಾಂಗ್ ಉನ್ ಅಕಸ್ಮಾತ್ ಆಗಿ ಮೀಡಿಯಾದಲ್ಲಿ ಕಾಣದಿದ್ದಾಗ ಅವನು ಸತ್ತನೆಂದು ಪ್ರಪಂಚವ್ಯಾಪ್ತವಾಗಿ ವಾರ್ತೆಗಳು ಬಂದಾಗ ಎಲ್ಲರೂ ಒಮ್ಮೆಗೆ ಶಾಕ್ ಆದ್ರು. ಆ ಸಮಯದಲ್ಲಿ ಯೋ ಜಾಂಗ್ ಒಮ್ಮೆಲೆ ಪವರ್ಗೆ ಬಂದು ತನ್ನ ಅಸಲಿ ರೂಪ ತೋರಿಸಿದಳು. ಆ ಸಮಯದಲ್ಲಿ ಈಕೆ ಸೌತ್ ಕೊರಿಯಾವನ್ನ ಉದ್ದೇಶಿಸಿ ಮಾಡಿದ ಹೇಳಿಕೆಗಳು ಪ್ರಪಂಚವನ್ನ ಶಾಕ್ ಮಾಡಿದವು. ಸೌತ್ ಕೊರಿಯಾ ಭಯದಿಂದ ನಡುಗುವ ಒಂದು ನಾಯಿಯಂತೆ ಎಂದು, ಅದಕ್ಕೆ ಕೇವಲ ಬೊಗಳುವುದು ಮಾತ್ರ ಗೊತ್ತು ಎಂದು ಈಕೆ ಗರ್ಜಿಸಿದಳು. ಹೀಗೆ ಯೋ ಜಾಂಗ್ ಕೇವಲ ಮಾತುಗಳಿಂದಲ್ಲ ತನ್ನ ಕೃತ್ಯಗಳಿಂದಲೂ ತನ್ನ ಕ್ರೂರತ್ವವನ್ನ ಬಹಿರಂಗಪಡಿಸಿದಳು. ಆದ್ರೆ 2013ರಲ್ಲಿ ಕಿಮ್ ತನ್ನ ಚಿಕ್ಕಪ್ಪನನ್ನ ದೇಶದ್ರೋಹಿ ಎಂದು ಪ್ರಕಟಿಸಿ ಕೊಂದನು. ಯಾಕಂದ್ರೆ ಒಂದು ಈವೆಂಟ್ ಅಲ್ಲಿ ಕಿಮ್ ಬಂದಾಗ ಆತನು ಮನಸ್ಫೂರ್ತಿಯಾಗಿ ಚಪ್ಪಾಳೆ ತಟ್ಟಲಿಲ್ಲವಂತೆ. ವಾಸ್ತವವಾಗಿ ಇದು ಕೊಲ್ಲುವಂತಹ ವಿಷಯನೇ ಅಲ್ಲ, ಆದ್ರೆ ಆತನ ಮೇಲೆ ನೊಣ ಕೂತರು ಕೊಂದು ಹಾಕ್ತಾನೆ. ಇಲ್ಲ ಕೊಲ್ಲುವಂತೆ ಮಾಡ್ತಾಳೆ ಅವನ ತಂಗಿ. ಹೌದು, ತಮ್ಮ ಚಿಕ್ಕಪ್ಪನ ಮರಣ ಶಿಕ್ಷೆ ಹಿಂದಿರುವ ಮಾಸ್ಟರ್ ಮೈಂಡ್ ಯೋ ಜಾಂಗ್ ಎಂದು ನಂತರ ತಿಳಿದು ಬರುತ್ತೆ. ಕೇವಲ ಚಪ್ಪಾಳೆ ತಟ್ಟದಿದ್ದಕ್ಕೆ ಪ್ರಾಣಗಳನ್ನ ತೆಗೆಯುವುದು ಎಂದ್ರೆ ಈಕೆ ಎಷ್ಟು ಕಠಿಣವಾಗಿದ್ದಾಳೆ ಎಂದು ಅರ್ಥವಾಗ್ತದೆ. ಹಾಗೇನೆ 2017ರಲ್ಲಿ ಕಿಮ್ ಚಿಕ್ಕಮ್ಮನ ಮಗನಾದ ಕಿಮ್ ಜಾಂಗ್ ನಾಮ್ನನ್ನ ಮಲೇಷಿಯಾ ಏರ್ಪೋರ್ಟ್ ಅಲ್ಲಿ ವಿಷ ನೀಡಿ ಕೊಂದ ಕೇಸಲ್ಲೂ ಈಕೆ ಪಾತ್ರ ಇದೆ ಎಂದು ನಂತರ ತಿಳಿದು ಬರುತ್ತೆ. ಇದು ಮಾತ್ರವಲ್ಲ, ಎಜುಕೇಶನ್ ಮಿನಿಸ್ಟರ್ ಒಂದು ಮೀಟಿಂಗ್ಗೆ ಟೈಮ್ಗೆ ಬರಲಿಲ್ಲ ಎಂದು ಅವನಿಗೂ ಮರಣ ಶಿಕ್ಷೆ ವಿಧಿಸಿದಳು. ಇನ್ನು 2020ರಲ್ಲಿ ಎರಡೂ ದೇಶಗಳ ಸ್ನೇಹಕ್ಕೆ ಗುರುತಾಗಿದ್ದ ಸೌತ್ ನಾರ್ತ್ ಲಿಯಾಂಗ್ ಸಿಯಾನ್ ಬಿಲ್ಡಿಂಗ್ ಅನ್ನ ಬಾಂಬ್ ಹಾಕಿ ಬೀಳಿಸಿದಳು. ಈಕೆಯ ನಿರ್ಧಾರಗಳು ಎಷ್ಟು ಭಯಂಕರವಾಗಿರುತ್ತವೆ ಎಂದ್ರೆ ಒಮ್ಮೆ ಬಾಯಿ ತೆರೆದ್ರೆ ಅದು ಬಂದೂಕಿಗೆ ಸಮಾನ ಎಂದು ಹೇಳಿಕೊಳ್ತಾರೆ. ಇನ್ನು ನಾರ್ತ್ ಕೊರಿಯಾದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವ ಪ್ರಜೆಗಳನ್ನ ಈಕೆ ಡರ್ಟಿ ಇನ್ಸೆಕ್ಟ್ಸ್ ಅಂದ್ರೆ ಕೊಳಕು ಹುಳುಗಳು ಎಂದು ಕರೀತಾಳೆ. ಯಾರಾದ್ರೂ ತಪ್ಪಿಸಿಕೊಳ್ಳಲು ಹೋಗಿ ಸಿಕ್ಕಿ ಬಿದ್ರೆ ಅವರಿಗೆ ನರಕ ದರ್ಶನ ಮಾಡಿಸ್ತಾಳೆ. ಈಕೆಯ ಕೈಗೆ ಸಿಕ್ಕುವ ಬದಲು ಸಾಯುವುದೇ ಲೇಸು ಎಂದು ಅಂದುಕೊಳ್ಳುವವರು ಬಹಳ ಜನರೇ ಇದ್ದಾರೆ. ಕೇವಲ ತನ್ನ ದೇಶದ ಪ್ರಜೆಗಳನ್ನೆಲ್ಲ ಪ್ರಪಂಚದ ಇತರ ದೇಶಗಳ ನಾಯಕರನ್ನು ಈಕೆ ಗೇಲಿ ಮಾಡಿ ಮಾತನಾಡ್ತಾಳೆ. ಇಷ್ಟೇ ಅಲ್ಲದೆ ಅಮೆರಿಕ ಮಾಜಿ ಪ್ರೆಸಿಡೆಂಟ್ ಜೋ ಬೈಡನ್ ಅನ್ನ ಭವಿಷ್ಯವಿಲ್ಲದ ಒಬ್ಬ ಮುದುಕ ಎಂದು ಕರೆದಿದ್ದಳು. ಇನ್ನು ಸೌತ್ ಕೊರಿಯಾ ಪ್ರೆಸಿಡೆಂಟ್ ಅನ್ನ ಅಮೆರಿಕದ ನಾಯಿ ಎಂದು ಅವಮಾನಿಸಿದ್ದಳು. ಹೀಗೆ ಈಕೆಯ ನಡವಳಿಕೆ, ಮಾತನಾಡುವ ವಿಧಾನ ನೋಡ್ತಿದ್ರೆ ಈಕೆ ಒಬ್ಬ ಸಾಮಾನ್ಯ ಅಧಿಕಾರಿಣಿಯಲ್ಲ, ಕಿಮ್ ಜಾಂಗ್ ಉನ್ಗಿಂತ ಡೇಂಜರಸ್ ಎಂದು ಯಾರಿಗಾದ್ರೂ ಅರ್ಥವಾಗ್ತದೆ. ಇನ್ನು ಈಕೆಗೆ ಕೋಪ ಬಂದ್ರೆ ಕಿಮ್ ಸಹ ಸೈಲೆಂಟ್ ಆಗಿರ್ತಾನಂತೆ. ಯಾರು ಈತನನ್ನ ನೋಡಿ ಭಯ ಪಡ್ತಾರೋ ಆತನೇ ತನ್ನ ತಂಗಿ ಎಂದ್ರೆ ನಡುಗುತ್ತಾನಂತೆ. ಪ್ರಸ್ತುತ ಈಕೆ ನಾರ್ತ್ ಕೊರಿಯಾದಲ್ಲಿ 2ನೇ ಅತ್ಯಂತ ಪವರ್ಫುಲ್ ವ್ಯಕ್ತಿಯಾಗಿದ್ದಾಳೆ. ಅಧಿಕೃತವಾಗಿ ಪ್ರೊಪಗಂಡಾ ಚೀಫ್ ಆಗಿದ್ರು, ಮಿಲಿಟರಿ ಮತ್ತೆ ಪಾಲಿಸಿ ಮೇಕಿಂಗ್ ಅಲ್ಲಿ ಈಕೆ ಪಾತ್ರ ಬಹಳ ಇರುತ್ತೆ. ಇಷ್ಟೇ ಅಲ್ಲದೆ ಸುಪ್ರೀಂ ಲೀಡರ್ ಮಾತ್ರ ನೀಡುವ ಅಧಿಕೃತ ಸ್ಟೇಟ್ಮೆಂಟ್ ಗಳನ್ನ ಈಗ ಈಕೆ ಸಹ ನೀಡುತ್ತಿದ್ದಾಳೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಪ್ರಪಂಚದಲ್ಲಿ ಇತರ ದೇಶಗಳಿಗೆ ನ್ಯೂಕ್ಲಿಯರ್ ವಾರ್ನಿಂಗ್ ನೀಡಿದ ಏಕೈಕ ಮಹಿಳೆ ಇವಳೇ. ಕಿಮ್ ಆರೋಗ್ಯ ಸ್ಥಿತಿ ಸರಿಯಾಗಿಲ್ಲದಿದ್ದಾಗ ಅಥವಾ ಭವಿಷ್ಯದಲ್ಲಿ ಅವನಿಗೆ ಏನಾದ್ರೂ ಆದ್ರೆ ನೆಕ್ಸ್ಟ್ ಪವರ್ಗೆ ಬರುವವಳು ಯೋ ಜಾಂಗ್ ಎಂದು ಗಟ್ಟಿಯಾಗಿ ತಿಳಿದು ಬರ್ತಿದೆ. ಯಾಕಂದ್ರೆ ಪ್ರಸ್ತುತ ಕಿಮ್ ಜಾಂಗ್ ಉನ್ಗೆ ಇರುವ ಮಕ್ಕಳು ತುಂಬಾ ಚಿಕ್ಕವರು. ಅವರು ಬೆಳೆದು ದೊಡ್ಡವರಾಗುವವರೆಗೂ ಯೋ ಜಾಂಗ್ ದೇಶವನ್ನ ಪಾಲಿಸ್ತಾಳೆ ಎಂದು ಸ್ಪಷ್ಟವಾಗಿ ಕಾಣ್ತಿದೆ. ವಾಸ್ತವವಾಗಿ ಇವಳ ಪರ್ಸನಲ್ ಲೈಫ್ ಕುರಿತು ಬಾಹ್ಯ ಪ್ರಪಂಚಕ್ಕೆ ಹೆಚ್ಚು ತಿಳಿದಿಲ್ಲ. ತಿಳಿದವರು ಮಾತ್ರ ಇವಳ ತಂಟೆಗೆ ಹೋಗೋದಿಲ್ಲ. ಇದು ಹೀಗಿದ್ರೆ ಕಿಮ್ ಯೋ ಜಾಂಗ್ಗೆ ಮದುವೆಯಾಗಿದೆಯಾ ಇಲ್ವಾ ಅನ್ನೋದು ಟಾಪ್ ಸೀಕ್ರೆಟ್ ಎಂದು ಹೇಳಬೇಕು. ಆದ್ರೆ ಬಹಳ ಜನರು ಈಕೆಗೆ ಮದುವೆಯಾಗಿಲ್ಲ ಎಂದು ಅಂದುಕೊಳ್ತಾರೆ. ಯಾಕಂದ್ರೆ ಪ್ರತಿ ಚಿಕ್ಕ ವಿಷಯಕ್ಕೂ ಈಕೆಗೆ ಕೊಲ್ಲುವುದು ಮಾತ್ರ ಗೊತ್ತು. ಅಂತವಳನ್ನ ಮದುವೆಯಾಗಬೇಕು ಎಂದ್ರೆ ನಿಜಕ್ಕೂ ಡಬಲ್ ಗುಂಡಿಗೆ ಇರುವವನೇ ಬೇಕು. ಆದ್ರೆ ಇಲ್ಲಿಯವರೆಗೆ ಈಕೆಯನ್ನ ಎದುರಿಸುವ ವ್ಯಕ್ತಿ ಇಲ್ಲದ ಕಾರಣ ಈಕೆಯನ್ನ ಮದುವೆಯಾಗಲು ಯಾರೋ ಮುಂದೆ ಬಂದಿಲ್ಲ ಎಂದು ಅಂದುಕೊಳ್ತಿದ್ದಾರೆ. ಅದರಲ್ಲೂ ಈಗಾಗಲೇ ಸಾಕಷ್ಟು ಜನರ ಸಾವಿಗೆ ಕಾರಣವಾಗಿದ್ದಾಳೆ. ಪ್ರಪಂಚದ ದೇಶಗಳನ್ನ ತನ್ನ ಮಾತುಗಳಿಂದ ನಡುಗಿಸ್ತಾಳೆ. ಅಂತಹ ವ್ಯಕ್ತಿ ನಾಳೆ ನಾರ್ತ್ ಕೊರಿಯಾಗೆ ಪೂರ್ಣ ಪ್ರಮಾಣದಲ್ಲಿ ಸುಪ್ರೀಂ ಲೀಡರ್ ಆದ್ರೆ ಆ ದೇಶ ಮತ್ತೆ ಪ್ರಪಂಚದ ಸ್ಥಿತಿ ಹೇಗಿರ್ತದೋ ಊಹಿಸಿಕೊಂಡ್ರೇನೆ ಭಯವಾಗ್ತದೆ. ಕೊನೆಯದಾಗಿ ನೋಡಿದ್ರೆ ಕಿಮ್ ಯೋ ಜಾಂಗ್ ಕೇವಲ ಕಿಮ್ ತಂಗಿಯಾಗಿ ಮಾತ್ರ ತನ್ನ ಪ್ರಯಾಣವನ್ನ ಆರಂಭಿಸಿ ಇಂದು ಪ್ರಪಂಚದ ಮೋಸ್ಟ್ ಡೇಂಜರಸ್ ವುಮೆನ್ ಆಗಿದ್ದಾಳೆ. ಇವಳ ಬುದ್ಧಿವಂತಿಕೆ, ಕ್ರೂರತ್ವ, ಇವಳ ಪ್ರೊಪಗಂಡಾ ನೈಪುಣ್ಯ ಇವಳನ್ನ ಒಬ್ಬ ಶಕ್ತಿವಂತ ನಾಯಕಿಯಾಗಿ ಮಾರ್ಪಡಿಸಿವೆ. ಈಕೆ ತನ್ನ ಅಣ್ಣನಿಗೆ ಒಬ್ಬ ನಂಬಿಕೆಯ ಸಪೋರ್ಟರ್ ಆಗಿರ್ತಾ ತನ್ನದೇ ಆದ ಪ್ರತ್ಯೇಕ ಪವರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. ಭವಿಷ್ಯದಲ್ಲಿ ಈಕೆ ನಾರ್ತ್ ಕೊರಿಯಾವನ್ನ ಯಾವ ದಿಕ್ಕಿಗೆ ನಡೆಸ್ತಾಳೋ ನೋಡ್ಬೇಕು. ಒಂದ್ ವೇಳೆ ಕಿಮ್ ನಂತರ ಈಕೆ ಅಧಿಕಾರಕ್ಕೆ ಬಂದ್ರೆ ಪ್ರಪಂಚ ರಾಜಕೀಯಗಳಲ್ಲಿ ಯಾವ ಬದಲಾವಣೆಗಳು ಬರುತ್ತವೆ ಎಂಬುದನ್ನ ಊಹಿಸುವುದು ಕಷ್ಟ. ಹಾಗಾದ್ರೆ ಕಿಮ್ ಯೋ ಜಾಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಮೂಲಕ ಕಿಮ್ ಯೋ ಜಾಂಗ್ ಕುರಿತು ನಿಮಗೆ ತಿಳಿಯದ ಎಷ್ಟೋ ವಿಷಯಗಳು ತಿಳಿದಿವೆ ಎಂದು ಭಾವಿಸುತ್ತಿದ್ದೇನೆ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.